ರೋಗಗಳು ಬಂದ್ಬಿಟ್ಟು ಅಂದರೆ ಶುಂಠಿ ರೈತಕ ಎತ್ತಕ್ಕೆ ಆಗೋದಿಲ್ಲ, ತಲೆ ಎತ್ತಕ್ಕೆ. ಎಕರೆಗೆ ಮಿನಿಮಮ್ ಅದು 3 ಲಕ್ಷ ರೂಪಾಯಿ ಕಷ್ಟ ಐತೆ. ಭಾರಿ ಕಷ್ಟದಲ್ಲಿ ಶುಂಠಿನ ಬೆಳಿಬೇಕು. ನಮಗೆ ಒಂದ್ಸರಿ ಯೂಟ್ಯೂಬ್ನಲ್ಲಿ ಬಂದಿತ್ತು, ಅವಾಗ ನೋಡ್ದು ಅವ್ರು ಹೇಳಿದ ಪ್ರಕಾರನೇ ಮಾಡಿದೆ. ಮಾಡಾದ್ಮೇಲೆ ಇಂಪ್ರೂವ್ಮೆಂಟ್ ಆಯಿತು. ನಾನು ಇನ್ನು ಕಂಟಿನ್ಯೂ ಅದನ್ನೇ ಮಾಡೋಣ ಅಂತ ಇದ್ದೀನಿ. ಕೊಡಗೋಗಿ ಇದರಿಂದ ನಾವು ವಸ್ತು ತಗೊಬಂದ್ಬಿಟ್ಮೇಲೆ ಒಳ್ಳೆ ಇಂಪ್ರೂವ್ಮೆಂಟ್ ಆಯ್ತು. ಅದು ನಾವು ಕಂಪ್ಲಾಪುರ ರೇವಣ್ಣ ತಾಲೂಕು ಕಮ್ಮಿ ಒಂದು 7-8 ವರ್ಷದಿಂದ ಬೆಳೀತಾ ಇದ್ದೀವಿ ಶುಂಠಿನ. ಕೊಡಗು ಅಗ್ರಿ ಇದರಲ್ಲಿ ಔಷಧಿ ತಗೊಬಂದು ಟ್ರಂಚಿಂಗ್ ಮಾಡಿದ್ಮೇಲೆ ನಮ್ಮದು ಒಳ್ಳೆ ಇಂಪ್ರೂವ್ಮೆಂಟ್ ಆಯ್ತಾ ಇದೆ. ಅಂಥದ್ದು ಕೊಳೆ ರೋಗ ಮತ್ತು ಕರಿಕಡ್ಡಿ ರೋಗ, ಈ ಹುಳಗಳು ಮತ್ತು ಈ ಬೆಲ್ಲದ ರೋಗ ಅಂತ ಬರ್ತೈತೆ. ಈ ಥರ ರೋಗಗಳು ಬಂದ್ಬಿಡ್ತು ಅಂದರೆ ಶುಂಠಿ ರೈತಕ ಎತ್ತಕ್ಕೆ ಆಗೋದಿಲ್ಲ, ತಲೆ ಎತ್ತಕ್ಕೆ. ಭಾರಿ ಕಷ್ಟದಲ್ಲಿ ಶುಂಠಿನ ಬೆಳಿಬೇಕು. ಒಂದು ಎಕರೆಗೆ ಮಿನಿಮಮ್ ಅಂದರೆ 3 ಲಕ್ಷ ರೂಪಾಯಿ ಖರ್ಚಾಯ್ತದೆ. ನಮಗೆ ಒಂದ್ಸರಿ ಯೂಟ್ಯೂಬ್ನಲ್ಲಿ ಬಂದಿತ್ತು, ಅವಾಗ ನೋಡಿದಾಗ ನಾನು ನೋಡೋಣ ಒಂದ್ಸರಿ ಪರೀಕ್ಷೆ ಮಾಡೋಣ ಅಂತ ಅಲ್ಲಿಗೆ ಹೋಗಿ ತಗೊಬಂದು ಅವ್ರು ಹೇಳಿದ ಪ್ರಕಾರನೇ ಮಾಡಿದೆ. ಮಾಡಾದ್ಮೇಲೆ ಇಂಪ್ರೂವ್ಮೆಂಟ್ ಆಯಿತು. ನಾನು ಇನ್ನು ಕಂಟಿನ್ಯೂ ಅದನ್ನೇ ಮಾಡೋಣ ಅಂತ ಇದ್ದೀನಿ. ಮೊದಲೆಲ್ಲ ಥರ ಔಷಧಿ ಉಪಯೋಗಿಸ್ತಿದ್ದೋ, ಇಷ್ಟು ಏನು ಇದು ಕಾಣಿಸ್ತಿತ್ತಿಲ್ಲ. ಇವಾಗ ಕೊಡಗು ಅಗ್ರಿ ಇದರಿಂದ ನಾವು ಔಷಧಿ ತಗೊಬಂದ್ಬಿಟ್ಮೇಲೆ ಒಳ್ಳೆ ಇಂಪ್ರೂವ್ಮೆಂಟ್ ಆಯ್ತಾ ಇದೆ. ಈ ಪವರ್ ಕ್ಯಾಫು ಮತ್ತು ರಿಚೋ ಕ್ಯಾಫು ಮತ್ತು ಇನ್ನೊಂದು 1 ಲೀಟ್ರ್ ಅವು ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಜಿಂಜರು, ಶುಂಠಿ ಜಿಂಜರ್ ಅಂತ ಬರ್ತೈತೆ, ಒಂದು ಪ್ಯಾಕೆಟು 1 kg. 1 ಡ್ರಮ್ಗೆ 1 ಪ್ಯಾಕೆಟು ಈ ಕ್ಯಾಪ್ಸಲ್ ಸ್ಪ್ರೇ ಮಾಡಿದ್ರೆ ಒಳ್ಳೆ ಇಳುವರಿ. ಇಷ್ಟು ವರ್ಷಕ್ಕೆ ಈ ರೀತಿ ಬೆಳೆ ಬರ್ತಿತ್ತಿಲ್ಲ. ಈ ವರ್ಷ ಬೆಳೆ ಚೆನ್ನಾಗಿ ಬಂದೈತೆ. ಇಂಗ್ಲೀಷ್ ಔಷಧಿ ಮೆಡಿಕಲ್ಗೆ ಹೋದರೆ 10,000 to 15,000 ರೂಪಾಯಿ ಆಗ್ಬಿಡೋದು ಅಷ್ಟಕ್ಕೆಲ್ಲವ. ಇದೆಲ್ಲ ಒಂದು 7,000 ರೂಪಾಯಿನ ಒಳಗಡೆ, 5,000-6,000 ರೂಪಾಯಿನ ಒಳಗಡೆ ಎಲ್ಲ ಕಂಪ್ಲೀಟ್ ಆಯ್ತು. ಅದು ಒಂದೊಂದು ಟ್ರಿಪ್ಗೆ ಸುಮ್ಮನೆ ಯಾವ್ಯಾವುದೋ ಗೊಬ್ಬರಗಳನ್ನ ಹಾಕಿ ಮಣ್ಣೆಲ್ಲ ಬೆಂಡ್ ಹಿಡ್ದೋಗೈತೆ. ಸುಮಾರು ಜನ ಕೇಳಿದ್ದೀನಿ, ಅವರು ಫೋನ್ ಮಾಡಿ ತರಿಸ್ಕೋಬೇಕು ಅಂತ ಹೇಳ್ತಾವ್ರೆ. ಅವ್ರಿಗೂ ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದೀನಿ ಒಂದು ಸುಮಾರು ಜನಕ್ಕೆ. ಅವರು ಅದಕ್ಕೆ ಓಕೆ ಅಂತ ಹೇಳವ್ರೆ.